ನಿಸರ್ಗ ಕ್ರಿಯೇಷನ್ಸ್ ಸ್ವಾಗತ ಕೋರುತ್ತಾ 3ನೇ ಕ್ಲಾಸ್ ಅಂದರೆ ಕನ್ನಡ ಕಲಿಯೋ ಪ್ರೋಗ್ರಾಮಲ್ಲಿ 3ನೇ ಕ್ಲಾಸಲ್ಲಿ ಒತ್ತಕ್ಷರಗಳ ಬಗ್ಗೆ ಕಲಿಯೋಣ. ಅಂದರೆ ನಾವು ಕೆಲವೊಂದು ಮಾತಾಡಬೇಕಾದ್ರೆ ಕೆಲವೊಂದು ಸರಿ ಒತ್ತಕ್ಷರಗಳನ್ನು ಯೂಸ್ ಮಾಡಿಕೊಂಡು ಮಾತಾಡಬೇಕಾಗುತ್ತೆ. ಅಂದರೆ ಅಮ್ಮ, ಅಪ್ಪ, ಅಕ್ಕ ಆ ಥರ ಒತ್ತಕ್ಷರಗಳು ನಮಗೆ ಬೇಕಾಗುತ್ತೆ. ಅದು ಹೇಗೆ ಬರೆಯೋದು ಅನ್ನೋದಕ್ಕೆ ಈ ವಿಡಿಯೋನ ಹಾಕ್ತಾಯಿದ್ದೀವಿ. ಒತ್ತಕ್ಷರಗಳು ಅಂತ ಹೇಳ್ತೀವಿ. ಏನಿಲ್ಲ, ತುಂಬ ಈಸಿ. ಅದು ಸೇಮ್ ವ್ಯಂಜನಾಕ್ಷರಗಳನ್ನೇ ಬರೆಯೋದು. ಹೀಗೆ ಕಾ ಬರಿತೀವಿ, ಕೆಳಗಡೆ ಚಿಕ್ಕದಾಗಿ ಅದೇ ಕಾ ಒತ್ತಕ್ಷರ ಹಾಕ್ತೀವಿ. ನೆಕ್ಸ್ಟ್ ಖಾ ಬರಿತೀವಿ, ಖಾಗೆ ಅದೇ ಥರ ಚಿಕ್ಕದ ಒತ್ತಕ್ಷರ ಸೇಮ್ ಬರುತ್ತೆ. ನೆಕ್ಸ್ಟ್ ಇದು ಗಾ ಒತ್ತಕ್ಷರ ಹೀಗೆ ಬರುತ್ತೆ. ಆದ ನಂತರ ಇದು ಘಾಗೆ ಒತ್ತಕ್ಷರ ಹೀಗೆ ಇಲ್ಲಿ ಒತ್ತಕ್ಷ ಬರುತ್ತೆ. ಆಮೇಲೆ ಜ್ಞಾ ಬರುತ್ತೆ. ಜ್ಞಾಗೆ ಹೀಗೆ ಅದಕ್ಕೂ ಸೇಮ್ ಚಿಕ್ಕದಾಗಿ ಬರಿತೀವಿ. ಇದು ಖಾ ವರ್ಗಕ್ಕೆ ಸಂಬಂಧಪಟ್ಟಂತಹ ಒತ್ತಕ್ಷರ. ಘಾಗೆ ಒತ್ತಕ್ಷರ ಇದು ಅಗ್ಗ, ಮಗ್ಗ ಅನ್ನೋದಕ್ಕೆಲ್ಲ ಯೂಸ್ ಮಾಡ್ತೀವಿ. ಇದು ಗಾಗೂ ಒತ್ತಕ್ಷರ ಅದೇ ಬರುತ್ತೆ. ಈ ಥರ ಬರಿತೀವಿ. ಘಾ ಒತ್ತಕ್ಷರ ಇದೊಂದು ಸ್ವಲ್ಪ ಕೊಡಬೇಕು, ಯಾಕಂದರೆ ಚ ಮತ್ತು ಪಾಗೆ ಬಂದಾಗ ನಾವು ಕನ್ಫ್ಯೂಸ್ ಮಾಡ್ಕೊಬಾರ್ದು. ಅದಕ್ಕೆ ಇದನ್ನು ಸ್ವಲ್ಪ ಕೊಟ್ಟಿರಬೇಕು. ಸೊ ಖ ಗ ಘ ಞ. ಆನಂತರ ಚ ವರ್ಗಕ್ಕೆ ಹೀಗೆ ಚ ಬರಿತೀವಿ. ಚಾಗೆ ಅದೇ ಥರನೇ ಒತ್ತಕ್ಷರ, ಇಷ್ಟು ಮಾತ್ರ ಕೊಡ್ತೀವಿ. ನೆಕ್ಸ್ಟ್ ಛಾಗೆ ಹೀಗೆ ಬರಿತೀವಲ್ಲ, ಅದನ್ನೇ ಚಿಕ್ಕದಾಗಿ ಬರಿತೀವಿ ಕೆಳಗಡೆ ಛ. ನೆಕ್ಸ್ಟ್ ಜಾಗೆ ಒತ್ತಕ್ಷರ ಸೇಮ್ ಈ ಥರ ಚಿಕ್ಕದಾಗಿ ಬರೀವಿ. ನೆಕ್ಸ್ಟ್ ಝಾನು ಹಾಗೇನೆ ಹೀಗೆ ಬರೀ. ಆನಂತರ ঙಾಗೆ ಹೀಗೆ ಹಾಕಿ ಈ ಥರ ಹಾಕಿ ಈ ಥರ ಬರೆದ್ರೆ ಞ, ಅದನ್ನೇ ಇಲ್ಲಿ ಬರಿತೀವಿ. ಇದು ಜ್ಞ ಆಗುತ್ತೆ. ಆನಂತರ ಟ ವರ್ಗಕ್ಕೆ ಟಾಗೆ ಸೇಮ್ ಒತ್ತಕ್ಷರ ಬರುತ್ತೆ. ಆಮೇಲೆ ಇದು ಠಾಗೂ ಅದೇ ಒಂದು ಸೊನ್ನೆ ಬಂದು ಒಳಗಡೆ ಒಂದು ಡಾಟ್, ಇದು ಠ. ನೆಕ್ಸ್ಟ್ ಡಾ ಹೀಗೆ ಬರೆದ್ರೆ ಅದಕ್ಕೂ ಹಾಗೆ ಬರುತ್ತೆ, ತಲೆಕಟ್ಟು ಬರಲ್ಲ ಅಷ್ಟೆ. ನೆಕ್ಸ್ಟ್ ಢಾಗೆ ಒಕ್ಲಾಸ್ ಬರುತ್ತೆ. ಇಲ್ಲಿ ಒತ್ತಕ್ಷರಕ್ಕೂ ಒಕ್ಲಾಸ್ ಕೊಡಬೇಕು, ತಲೆಕಟ್ಟು ಇರಲ್ಲ. ಈ ಥರ ಬೋರ್ಡ್ಗೆ ಇರ್ತದೆ. ಠ ಢ ಣಗೆ ಸೇಮ್ ಹಾಗೆ ಬರೀಬೇಕು. ಠ ಣ. ಆನಂತರ ತಾಗೆ ಒತ್ತಕ್ಷರ ಚೇಂಜ್ ಅಂದರೆ ಬದಲಾಗುತ್ತೆ, ಈ ಥರ ಇರುತ್ತೆ. ಇದನ್ನು ಒತ್ತಕ್ಷರ ಆಗುತ್ತೆ. ನೆಕ್ಸ್ಟ್ ಥಾಗೆ ಅದೇ ಥರ ಬರೀತೀವಿ. ಬರೆದು ತಲೆಕಟ್ಟು ಕೊಡಲ್ಲ, ಒಳಗಡೆ ಒಂದು ಡಾಟ್ ಒಕ್ಲಾಸ್ ಕೊಡ್ತೀವಿ, ಅದು ಆಗುತ್ತೆ. ನೆಕ್ಸ್ಟ್ ಹೀಗೆ ಬರಿತೀವಿ, ಅದನ್ನು ಇಲ್ಲಿ ಸೇಮ್ ಧಾಗೆ ಒಕ್ಲಾಸ್ ಬರುತ್ತೆ, ಒಕ್ಲಾಸ್ ಇಲ್ಲಿಗೂ ಒಕ್ಲಾಸ್ ಬರುತ್ತೆ. ನ ಹೀಗೆ ಬರೆದು ಒತ್ತಕ್ಷರ ಹೀಗೆ.
ಅಣ್ಣ, ನನ್ನ, ನಿನ್ನ ಅನ್ಬೇಕಾದ್ರೆ ಈ ನಾನ ಬರಿತೀವಿ. ಇದು ಅಣ್ಣ ಅಂದರೆ ರೈಸ್, ಅಣ್ಣ. ಮತ್ತು ಕಣ್ಣ, ಹಣ್ಣು ಅನ್ನೋದಕ್ಕೆಲ್ಲ ಈಣ ಬರುತ್ತೆ. ಸೊ ಕಾವರ್ಗ, ಚಾವರ್ಗ, ಟಾವರ್ಗ, ತಾವರ್ಗ, ಅನಂತರ ಪಾವರ್ಗ. ಪಾ ನೆಕ್ಸ್ಟ್ ಅದೇ ಪಾ ಬರೆದು ಕ್ಲಾಸ್ ಕೊಟ್ಟರೆ ಪಾ ಆಗುತ್ತೆ. ಪಾಗ ಒತ್ತಕ್ಷರ ಪಾ ಬರೆದು ಹೀಗೆ ಬರೀತೀವಿ. ಮತ್ತು ಇದಕ್ಕೂ ಹಾಗೇನೆ ಸೊ ಪ, ಫ, ಅನಂತರ ಬ, ಬಾಗೂ ಅದೇ ಥರ ಒತ್ತಕ್ಷರ. ನೆಕ್ಸ್ಟ್ ಭಾ, ಭಾಗೆ ಬಾ ಬರೆದ್ಬಿಟ್ಟು ಕ್ಲಾಸ್ ಕೊಟ್ಟರೆ ಭಾ ಆಗುತ್ತೆ. ಅದಕ್ಕೆ ಇಲ್ಲಿ ಕೆಳಗಡೆನೂ ಕ್ಲಾಸ್ ಕೊಡ್ತೀವಿ, ಅಂದರೆ ಒತ್ತಕ್ಷರಕ್ಕೂ ಕ್ಲಾಸ್ ಕೊಡ್ತೀವಿ. ಅನಂತರ ಮಾ ಬರಿತೀವಲ್ಲ ಹೀಗೆ, ಮಾ ಒತ್ತಕ್ಷರ ಈ ಥರ, ಅದಕ್ಕೆ ಬದಲಾಗುತ್ತೆ. ಮಾ ಒತ್ತು ಬದಲಾಗುತ್ತೆ. ಪ, ಫ, ಬ, ಫ, ಮ, ಅದಕ್ಕೆ ಒತ್ತಕ್ಷರಗಳು ಹೀಗೆ ಬರ್ತವೆ. ಅನಂತರ ಅವರ್ಗೀಯ ವ್ಯಂಜನಗಳಿಗೆ ಒತ್ತಕ್ಷರ. ಫಸ್ಟ್ ಯಾ ಬರೆಯೋಣ. ಯಾಗೆ ಸೇಮ್ ಒತ್ತಕ್ಷರ, ಸ್ವಲ್ಪ ಚೇಂಜ್ ಆಗುತ್ತೆ, ಸೇಮ್ ಅಲ್ಲ ಸಾರಿ, ಹೀಗೆ ಈ ಥರ. ಇದು ಯಾ. ನೆಕ್ಸ್ಟ್ ರಾಗೆ ಇದು ಅರ್ಧಚಂದ್ರ ಅಂತ ಹೇಳ್ತೀವಿ. ಲಾಗೂ ಒತ್ತಕ್ಷರ ಚೇಂಜು. ಇದು ವಾಗೆ ಅದೇ ಇರುತ್ತೆ. ಯಾರಲ್ಲ ವಾ. ಅನಂತರ ಶನಿವಾರ ಶಾಗೆ ಅದೇ ಒತ್ತಕ್ಷರ ಬರುತ್ತೆ. ನೆಕ್ಸ್ಟ್ ಲಕ್ಷಾಗಿ ಬರುವಂಥ ಲಕ್ಷ, ವರ್ಷ, ವರುಷ ಅದೆಲ್ಲದಕ್ಕೂ ಬರುವಂಥ ಇದು. ಅದಕ್ಕೆ ಒತ್ತಕ್ಷರ ಅದೇ ಚಿಕ್ಕದು ಬರೀಬೇಕು. ಹೀಗೆ ಗೆರೆ ಬರಲೇಬೇಕು, ಇಲ್ಲಾಂದರೆ ಪಾ ಒತ್ತಾಗ್ಬಿಡ್ತದೆ. ಗೆರೆ ಬಂದಿಲ್ಲ ಅಂದರೆ ಪಾ ಒತ್ತಾಗುತ್ತೆ. ಸೊ ಯ, ರ, ಲ, ಹಲ್ಲ, ಬೆಲ್ಲ, ಕಲ್ಲ ಎಲ್ಲದಕ್ಕೂ ಇದು ಬರುತ್ತೆ. ಅವ್ವ, ದೆವ್ವ ಅನ್ನೋದಕ್ಕೆಲ್ಲ ಇದು ಬರುತ್ತೆ. ಶಾಗೆ ಒತ್ತಕ್ಷರ ಇದು. ನೆಕ್ಸ್ಟ್ ಲಕ್ಷ, ಎರಡನೇ ಶಾಗೆ ಒತ್ತಕ್ಷರ ಅದೇ ಬರುತ್ತದೆ. ನೆಕ್ಸ್ಟ್ ಸರಳ, ಸಂಘ, ಸರಿ ಅನ್ನೋದಕ್ಕೆಲ್ಲ ಯೂಸ್ ಮಾಡೋವಂಥ ಆ ಸಾಗೆ ಒತ್ತಕ್ಷರ ಅದೇ ಬರೀಬೇಕು. ಅದನ್ನೇ ಬರಿತೀವಿ ಹೀಗೆ. ಯ, ರ, ಲ, ವ, ಶ, ಕ್ಷ, ಸ, ಹ ಬರೆದು ಚಿಕ್ಕದಾಗಿ ಅದನ್ನೇ ಬರೆದ್ರೆ ಒತ್ತಕ್ಷರ. ದೊಡ್ಡ ಲಾಗೆ ಸೇಮ್ ಅದನ್ನೇ ಬರುತ್ತೆ. ಹೀಗೆ ಬರೆದ್ರೆ ಒತ್ತಕ್ಷರ ಆಗುತ್ತೆ. ಸೊ ಇದೆಷ್ಟು ವ್ಯಂಜನಾಕ್ಷರಗಳಿಗೆ ಇಲ್ಲಿಂದ ವ್ಯಂಜನಾಕ್ಷರಗಳಿಗೆ ಯೂಸ್ ಮಾಡೋವಂಥ ಒತ್ತಕ್ಷರಗಳು. ಇದೆಲ್ಲನ ಚೆನ್ನಾಗಿ ಕಲಿತ ಮೇಲೆ ನಾವು ಸಣ್ಣ ಸಣ್ಣ ಪದಗಳನ್ನು ಕಲಿಯೋದಕ್ಕೆ ಟ್ರೈ ಮಾಡೋಣ. ಇದು ಮೂರು ಕ್ಲಾಸಲ್ಲಿ ಮಾಡಿರೋಂಥ ಎಲ್ಲ ಅಕ್ಷರಗಳನ್ನು ಆದಷ್ಟು ನೀವು ಗಮನದಲ್ಲಿಟ್ಕೊಂಡ್ರೆ ಪದಗಳ ರಚನೆಗಳು ತುಂಬ ಈಸಿ ಆಗುತ್ತೆ.